ಹಾಯ್, ಎಲ್ಲರಿಗೂ ನಮಸ್ತೆ. ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮ ಜೊತೆ ಬರ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ಕೊಡ್ತಾ ಇದೆ. ಸೊ ಇವತ್ತು ಬಂದಿರತಕ್ಕಂಥದ್ರ ಉದ್ದೇಶ ಇಷ್ಟೇ. ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಕ್ವಶನ್, ಸರ್ ಇಂಡೋ ಚೈನಾ ನಡುವೆ ಯುದ್ಧ ಆಗ್ತದಾ? ದಾಟ್ಸ್ ಅ ಕ್ವಶನ್, ಬಿಗ್ಗೆಸ್ಟ್ ಕ್ವಶನ್. ಇಂಡಿಯಾ ಮತ್ತು ಚೈನಾ ನಡುವೆ ಯುದ್ಧ ಆಗ್ತದಾ? ಆದರೆ ಯುದ್ಧ ಹೆಂಗಿರ್ತದೆ ಸರ್? ಅಕಸ್ಮಾತ್ ಅದೇನಾದರೂ ವಿಶ್ವ ಯುದ್ಧಕ್ಕೆ ಟರ್ನ್ ಆಗತ್ತಾ, ವರ್ಲ್ಡ್ ವಾರ್ ಆಗಿ ಟರ್ನ್ ಆಗತ್ತಾ? ಸೊ ವಾಟ್ ವಿಲ್ ಬಿ ದ ಕೋರ್ಸ್ ಆಫ್ ದ ವಾರ್? ಹೋಗಲಿ, ಯುದ್ಧ ಆಗತ್ತಾ? ಫಸ್ಟು ಯುದ್ಧ ಆದರೆ ನಾವೇನು ಮಾಡಬೇಕು? ವಾಟ್ ಆರ್ ದ ಇಂಟರ್ನ್ಯಾಷನಲ್ ಅಫೇರ್ಸ್? ಯಾವ್ಯಾವ ದೇಶಗಳು ನಮ್ಮ ಕಡೆ ಬರ್ತಾವೆ, ಯಾವ್ಯಾವ ದೇಶಗಳು ಚೈನಾ ಕಡೆ ಹೋಗ್ತವೆ? ಅಮೇರಿಕನ ನಂಬೋದಾ? ಪಾಕಿಸ್ತಾನ ಅಕಸ್ಮಾತ್ ಇವ್ರು ಚೈನಾದವ್ರು ಹಿಂಗೆ ಮಾಡಿದ್ರೆ, ಅವ್ರು ಪಾಕಿಸ್ತಾನದವ್ರ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ನಾವೇನು ಮಾಡಬೇಕು? ಎರಡೆರಡು ಕಡೆ ಅಟ್ಯಾಕ್ ಮಾಡಿದ್ರೆ ನಾವು ಸತ್ತೋಗ್ತೀವಲ್ಲ. ಸೊ ಸಾಕಷ್ಟು ಕ್ವಶನ್ಸ್ಗಳನ್ನು ನನಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈವನ್ ಸಾಕಷ್ಟು ದಿನಗಳಿಂದ ನಾನು ಕೂಡ ಇವೆಲ್ಲದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಓದ್ಕೊತ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಒಂದಿಷ್ಟು ವಿಚಾರಗಳನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊತ ಹೋಗ್ತೀನಿ, ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಬರ್ತದೆ ಇಂಡಿಯಾ ಚೈನಾ ನಡುವೆ ಯುದ್ಧ ಆಗಬಹುದಾ, ಆದರೆ ಯಾವ ರೀತಿಯಲ್ಲಿ ಇರ್ತದೆ ಯುದ್ಧ, ಇಂಡಿಯಾ ಏನೇನು ಸ್ಟ್ಯಾಂಡ್ ತಗೋಬಹುದು, ಚೈನಾ ಏನೇನು ಸ್ಟ್ಯಾಂಡ್ ತಗೊಳ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಡ್ ಆಗಿ ಡಿಸ್ಕಷನ್ಸ್ ಮಾಡ್ಕೊತ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ಇಂಡಿಯಾ ಚೈನಾ ಯುದ್ಧ ಆಗ್ತದಾ? ನನ್ನ ಪ್ರಕಾರ ಆಗೋದಿಲ್ಲ. ಅಕಸ್ಮಾತ್ ಆದ್ರೂ ಕೂಡ ಇಟ್ ವಿಲ್ ಬಿ ಅ ಲಿಮಿಟೆಡ್ ಇಂಟೆನ್ಸ್ ವಾರ್ ವಿಚ್ ಈಸ್ ಗೋಯಿಂಗ್ ಟು ಫಿನಿಶ್ ವಿಥಿನ್ ಅ ವೀಕ್ ಆರ್ 15 days. 10 to 15 days ಒಳಗಡೆ ಬೇಗ ಮುಗಿದು ಹೋಗ್ತಕ್ಕಂಥ ಒಂದು ಸ್ಮಾಲ್ ಸ್ಕೇಲ್ ಆಗಿರ್ತಕ್ಕಂಥ ಇಂಟೆನ್ಸ್ ಯುದ್ಧ ಆಗುತ್ತೆ, ವಿಚ್ ಕ್ಯಾನ್ ಇನ್ಫ್ಲಿಕ್ಟ್ ಹೆವಿ ಲಾಸಸ್ ಇನ್ ಬೋತ್ ಸೈಡ್ಸ್. ಚೈನಾದ ಒಳಗಡೆ ಹೆವಿ ಲಾಸಸ್ ಆಗುತ್ತೆ, ಇಂಡಿಯಾದ ಒಳಗಡೆ ಕೂಡ ಸಾಕಷ್ಟು ಲಾಸ್ ಆಗುತ್ತೆ. ಆ ರೀತಿ ಒಂದು ಇಂಟೆನ್ಸ್ ಆಗಿರ್ತಕ್ಕಂಥ ಶಾರ್ಟ್ ಟರ್ಮ್ ವಾರ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಲಾಂಗ್ ಟರ್ಮ್ ವಾರ್ ಆಯಿತು ಅಂತಂದರೆ, ಜಸ್ಟ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ವಾರ್ ಆದಂಗೆ ಏನಾದರೂ ಆಯಿತು ಅಂತಂದರೆ, ಇಟ್ ಮೈ ಟರ್ನ್ ಟು ನ್ಯೂಕ್ಲಿಯರ್. ಒಂದು ಸತಿ ಏನಾದರೂ ಯುದ್ಧ ನ್ಯೂಕ್ಲಿಯರ್ ಆಗಿ ಟರ್ನ್ ಆಯಿತು ಅಂತಂದರೆ, ಐದರ್ ಇಂಡಿಯಾ ವಿಲ್ ಆಲ್ಸೋ ಲೂಸ್, ಚೈನಾ ವಿಲ್ ಆಲ್ಸೋ ಲೂಸ್. ಅದು ದಟ್ ಬಿಕಮ್ಸ್ ಅ ಥರ್ಡ್ ವರ್ಲ್ಡ್ ವಾರ್. ಸೊ ಅಷ್ಟು ಡೆಪ್ತಿಗೆ ಇಂಡಿಯಾನೂ ಹೋಗಲ್ಲ, ಚೈನಾನೂ ಹೋಗಲ್ಲ. ಈವನ್ ಚೈನಾ ಈಸ್ ಸ್ವಲ್ಪ ತಲೆ ಇದೆ ಅದಕ್ಕೆ. ಬಿಕಾಸ್ ಚೈನಾದ್ದು ಒಂದು ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ರಿ. ವರ್ಲ್ಡಲ್ಲಿ ಚೈನಾದ ಒಳಗಡೆ ಇರ್ತಕ್ಕಂಥದ್ದು ಕಮ್ಯುನಿಸಮ್, ಇಂಡಿಯಾದಲ್ಲಿದ್ದಂಗೆ ಡೆಮೋಕ್ರಸಿ ಅಲ್ಲ. ಇವಾಗ ನಾನು ವಿಡಿಯೋ ಮಾಡಿ ಹಾಕಿದೆ, ಎಷ್ಟೊಂದು ಜನ ನಾನು ಚೈನಾನ್ ಬೈದೆ, ಇಂಡಿಯನ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ತಪ್ಪು ಅಂತ ಬೈದೆ. ಸ್ಟಿಲ್ ಐ ಕ್ಯಾನ್ ಬಿ ಹ್ಯಾಪಿ. ಚೈನಾದ ಒಳಗಡೆ ನಾನು ಏನಾದರೂ ಕಮ್ಯುನಿಸ್ಟ್ ಅವ್ರ ಬಗ್ಗೆ ಏನಾದರೂ ಮಾತಾಡಿದೆ ಅಂತಂದರೆ, ನಾಳೆ ನಾನು ಮನೇಲಿ ಇರಲ್ಲ, ಐ ವಿಲ್ ಬಿ ಕಿಲ್ಡ್ ಆರ್ ಐ ವಿಲ್ ಬಿ ಅಂಡರ್ ದ ಬಾರ್ಸ್. ಸೊ ಆ ರೀತಿ ಒಂದು ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿಲ್ಲ. ದಟ್ಸ್ ದ ರೀಸನ್ ವೈ ಇಂಡಿಯಾ ಪ್ರಿಪೇರಿಂಗ್ ಅ ವೈಬ್ರೆಂಟ್ ಕಂಟ್ರಿ ಲೈಕ್ ಇಂಡಿಯಾ ಈಸ್ ಫಾರ್ ಮೋರ್ ಡಿಫಿಕಲ್ಟ್ ದೆನ್ ಪ್ರಿಪೇರಿಂಗ್ ದ ಕಂಟ್ರಿ ಲೈಕ್ ಚೈನಾ ಫಾರ್ ಅ ವಾರ್. ಸೊ ಹಾಗಾಗಿ ನಾವು ಏನೇ ಒಂದು ನಿರ್ಧಾರ ತಗೋಬೇಕಾದ್ರೆ ಭಾಳ ವಿಚಾರ ಮಾಡಿ, ಎಲ್ಲರನ್ನೂ ಕೂತ್ಕೊಂಡು ಡಿಸ್ಕಸ್ ಮಾಡಿ, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಲೆಟ್ ಮಿ ಡಿಸ್ಕಸ್ ಅಬೌಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಒಳಗಡೆ ಏನೇನು ಸ್ಮಾಲ್ ಮೂವ್ಗಳಾಗ್ತಾ ಇದ್ದಾವೆ, ನಮಗೆ ಗೊತ್ತಾಗದೇ ಇರತಕ್ಕಂಥ ಮೂವ್ಗಳು. ಇಂಡಿಯಾದವ್ರು ಯಾವ ರೀತಿಯಲ್ಲಿ ಮೂವ್ಸ್ ಇಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಅಫೇರ್ಸ್ ಇಸ್ ಜಸ್ಟ್ ಲೈಕ್ ಅ ಚೆಸ್. ನಾನು ಇಟ್ಟಿರ್ತಕ್ಕಂಥ ಪಾನ್ ಅವನಿಗೆ ಅರ್ಥ ಆಗೋದ್ರ ಒಳಗಡೆ ನನ್ನ ಪ್ಲಾನ್ ಸಕ್ಸಸ್ ಆಗಬೇಕು. ನನ್ನ ಸಕ್ಸಸ್ ಆದಮೇಲೆ ಅವನಿಗೆ ಗೊತ್ತಾಗಬೇಕು, ಅವ್ನು ಈ ಮೂವ್ನ ಇದಕ್ಕೋಸ್ಕರ ಇಟ್ಟಿದ್ದ ಅಂತ ಗೊತ್ತಾಗಬೇಕು. ದಟ್ಸ್ ಹೌ ಇಟ್ ಹ್ಯಾಪನ್ಸ್. ಸೊ ಫಸ್ಟ್ ಆಫ್ ಆಲ್, ಚೈನಾ ಇವತ್ತು 12ರಿಂದ 13 ಡಿಫ್ರೆಂಟ್ ದೇಶಗಳ ಜೊತೆಗೆ ಗಡಿಯನ್ನು ಹಂಚ್ಕೊಳ್ತಾ ಇದೆ. ಈ ಕಡೆ ನೋಡ್ಕೊಂಡು ಹೋದಾಗ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್ ಈ ರೀತಿ ದೇಶಗಳು ಬರ್ತವೆ. ಆ ಕಡೆಗೆ ನಾರ್ತ್ ಕೊರಿಯಾ ಬರ್ತದೆ, ಮೇಲ್ಗಡೆ ಮಂಗೋಲಿಯಾ ಇದೆ, ರಷ್ಯಾ ಇದೆ, ಚೈನಾ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಭೂಟಾನ್ ಇದೆ, ನೇಪಾಳ್ ಇದೆ, ಈ ಕಡೆ ಮಯನ್ಮಾರ್ ಇದೆ. ಸೊ ಆ ಕಡೆ ಸೌತ್ ಚೈನಾ ಸಿ ಒಳಗಡೆ, ಅದರ ಸಿ ಒಳಗಡೆ ಸಾಕಷ್ಟು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಇಂಡೋನೇಷ್ಯಾ, ಬಾಲಿ, ಸುಮತ್ರಾ, ಜಾವಾ, ದೆನ್ ವಿಯೆಟ್ನಾಂ, ಸಾಕಷ್ಟು ದೇಶಗಳಿದ್ದಾವೆ. ಸೊ ಅದು ಒಂದು ಸ್ವಲ್ಪ ವರ್ಲ್ಡ್ ಮ್ಯಾಪನ್ನು ಇಟ್ಕೊಂಡು ಸ್ವಲ್ಪ ನೋಡ್ರಿ ಆ ಜಾಗನ ನನ್ನ ವಿಡಿಯೋ ಮುಗಿದ್ಮೇಲೆ, ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಐಡಿಯಾ ಅಬೌಟ್ ಹೌ ಇಟ್ ಗೋಸ್. ಸೊ ಫಸ್ಟ್ ಆಫ್ ಆಲ್, ಚೀನಾಕ್ಕೆ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಚೀನಾ ಮತ್ತು ಆಸಿಯಾನ್ ದೇಶಗಳು ಅಂತಂದ್ರೆ ಇವತ್ತಿರ್ತಕ್ಕಂಥ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಡಿಫ್ರೆಂಟ್ ಇಂಡೋನೇಷ್ಯಾ, ಬಾಲಿ, ಸುಮತ್ರಾ, ದೆನ್ ವಿಯೆಟ್ನಾಂ, ಸಿಂಗಾಪುರ್, ಲಾವೋಸ್, ಈ ಥರ ದೇಶಗಳ ಜೊತೆಗೆ ಚೈನಾದ ಸಂಬಂಧಗಳು ಯಾವ ಥರ ಇದೆ. ಮೊದಲಿಂದನೂ ಕೂಡ ಚೀನಾದವರು ಆ ಚೀನಾದ ಕೆಳಗಡೆ ಇರತಕ್ಕಂಥ ಸೌತ್ ಚೈನಾ ಸಿ ಅಂತಕ್ಕಂಥ ಒಂದಿದೆ. ಸೊ ಅದಕ್ಕೆ ಚೈನಾದವರು ಮತ್ತು ಈ ದೇಶಗಳು ಸಾಕಷ್ಟು ಹೊಡೆದಾಡ್ತಾ ಇದ್ದಾವೆ ಮೊದಲಿಂದನೂ ಕೂಡ.
ಈಗಲ್ಲ, ಇಟ್ಸ್ ನಾಟ್ ಇತ್ತೀಚೆಗೆ ಖ್ಯಾತಿ ತಗೊಂಡಿರ್ತಕ್ಕಂಥದ್ದಲ್ಲ. ಚೈನಾದವರು ಯಾವ ದೇಶಗಳ ಜೊತೆಗೂ ಕೂಡ ಸರಿ ಇಲ್ಲ. ಸೊ ಅದೇ ರೀತಿ ಒಳಗಡೆ ಆಸಿಯಾನ್ ದೇಶಗಳು ಗೊತ್ತೇ ಚೈನಾಗೆ ಸರಿ ಇಲ್ಲ. ಅದಕ್ಕೋಸ್ಕರನೇ ನೆನ್ಪಿಟ್ಕೊಳ್ರಿ, 2019 ಒಳಗಡೆ ಮೋದಿ ಗೆದ್ದಾಗ ಆಸಿಯಾನ್ ದೇಶಗಳ ಎಲ್ಲ ಮುಖ್ಯಸ್ಥರನ್ನು ಕೂಡ ತನ್ನ ಸ್ವೇರಿಂಗ್ ಸೆರೆಮನಿ ಕರ್ಕೊಂಡ್ಬಂದ. ಸೊ ಇಟ್ಸ್ ಜಸ್ಟ್ ಮೂವ್ ಟು ಸೇ ಚೈನಾ ದಟ್ ನೀನು ನನ್ನನ್ನು ಲಡಾಖು ಮತ್ತು ನಮ್ಮ ಬಾರ್ಡರ್ ಒಳಗಡೆ ಏನಾದರೂ ದಿಮಾಕು ಮಾಡೋಕ್ಕೆ ಬಂದರೆ ನಾನು ಅಲ್ಲಿ ಬಾಂಬ್ ಇಡ್ತೀನಿ ಅಂತ. ಅಂದರೆ ನಿನ್ನ ಆ ಕಡೆ ದೇಶದೊಳಗಡೆ ಐ ಆಮ್ ಗೋಯಿಂಗ್ ಟು ಮೇಕ್ ಸಮ್ ಸ್ಟೇಲ್ಮೇಟ್ಸ್, ಅಥವಾ ಯುದ್ಧ ಮಾಡ್ತೀನಿ ಅಂತಲ್ಲ. ಯೂಶಲಿ ಅದು ಹೆಂಗಿರ್ತವೆ ಅಂತಂದರೆ ನೀನು ಈ ಕಡೆ ಕಿಟಕಿ ಹೋದ್ರೆ ನಾನು ಆ ಕಡೆ ಕಿಟಕಿಯಿಂದ ಬರ್ತೀನಿ ಅಂತ. ಜಸ್ಟ್ ಇಟ್ಸ್ ಅ ಸ್ಟ್ರಾಟಜಿಕ್ ಮೂವ್. ಆಮೇಲೆ ಮೋದಿ ಮಾಡಿರ್ತಕ್ಕಂಥದ್ದು ಅದನ್ನು 2019 ಒಳಗಡೆ ಏನು ಗೆದ್ದ ಸ್ವೇರಿಂಗ್ ಸೆರೆಮನಿಗೆ ಅವರನ್ನು ಕರೆಸ್ಕೊಟ್ಟ. ಚೈನಾ ಮತ್ತು ಜಪಾನ್ ನಾನು ನೋಡ್ಕೊತ ಹೋದಾಗ ಅಫ್ಕೋರ್ಸ್ ಚೈನಾ ಆ್ಯಂಡ್ ಜಪಾನ್ ಹ್ಯಾವ್ ಆಲ್ವೇಸ್ ಬೀನ್ ಎನಿಮೀಸ್ ಟು ಈಚ್ ಅದರ್. 1905 ಒಳಗಡೆ ಜಪಾನ್ ಚೈನಾವನ್ನು ಆಕ್ರಮಣ ಮಾಡ್ಕೊಂಡು 8ರಿಂದ 10 ವರ್ಷ ಅವರನ್ನು ಸೆರೆಯಾಳಾಗಿ ಇಟ್ಕೊಂಡಿತ್ತು. ಇವತ್ತಿಗೂ ಕೂಡ ಈವನ್ ಆಫ್ಟರ್ ದ ಚೈನಾ ಹ್ಯಾಸ್ ಬಿಕಮ್ ದ ಸೂಪರ್ ಪವರ್ ಆಫ್ ದ ವರ್ಲ್ಡ್, ಅಫ್ಕೋರ್ಸ್ ಇಟ್ ಈಸ್ ಆನ್ ದ ವರ್ಜ್ ಆಫ್ ಬಿಕಮಿಂಗ್ ಸೂಪರ್ ಪವರ್ ಆಫ್ ದ ವರ್ಲ್ಡ್, ಸೆಂಕಾಕು ಅಂತಕ್ಕಂಥ ಕೆಲವೊಂದು ಐಲ್ಯಾಂಡ್ ಇದ್ದಾವೆ. ಚೈನಾ ಮತ್ತು ಜಪಾನ್ ನಡುವೆ ಒಂದು ದೇರ್ ಇಸ್ ಅ ಐಲ್ಯಾಂಡ್, ದೊಡ್ಡ ಗುಡ್ಡಗಾಡು ಪ್ರದೇಶ ಇದೆ ಅದು. ಸೊ ದಟ್ಸ್ ಕಾಲ್ಡ್ ಅ ಸೆಂಕಾಕು. ಈ ಸೆಂಕಾಕು ಅಂತಕ್ಕಂಥ ಐಲ್ಯಾಂಡ್ಸ್ಗಳನ್ನು ಯಾರ ಕಂಟ್ರೋಲಲ್ಲಿರುತ್ತೆ, ಕಂಪ್ಲೀಟ್ ಅಲ್ಲಿರ್ತಕ್ಕಂಥ ಸೈನೋ ಪೆಸಿಫಿಕ್ ಏರಿಯಾದಲ್ಲಿರ್ತಕ್ಕಂಥ ಅಷ್ಟು ಜಾಗವನ್ನು ಅವರು ಸ್ಟ್ರಾಟಜಿಕ್ಕಾಗಿ ಕಂಟ್ರೋಲ್ ಮಾಡಬಹುದು. ಜಸ್ಟ್ ಲೈಕ್ ಹಾರ್ಟ್ ಆಫ್ ದ ಸಿಟಿ ಒಳಗಡೆ ನಾವು ಮನೆ ಇಟ್ಕೊಂಡ್ವಿ ಅಂತಂದರೆ ಆ ಮನೆ ಮುಂದ್ಗಡೆ ಅದಕ್ಕೆ ಸಾಕಷ್ಟು ವ್ಯಾಲ್ಯೂ ಇರ್ತದೆ. ಸ್ಟ್ರಾಟಜಿಕಲಿ ಇಟ್ ಹ್ಯಾಸ್ ಅ ವೆರಿ ಮಚ್ ವ್ಯಾಲ್ಯೂ. ಸೊ ಈ ಸೆನ್ಕಾಕು ಐಲ್ಯಾಂಡ್ಸ್ ಜಪಾನಿಗೆ ಸೇರಿದ್ದು, ಟ್ರೆಡಿಷ್ನಲಿ ಇಟ್ ಈಸ್ ಅಂಡರ್ ದ ಜಪಾನ್ಸ್ ಕಂಟ್ರೋಲ್. ಆ ಸೆನ್ಕಾಕು ಐಲ್ಯಾಂಡ್ಸ್ ಚೈನಾಕ್ಕೆ ಬೇಕು, ಜಪಾನಿಗೆ ಬೇಕು ಅಂತ ಅಲ್ಲಿ ಹೊಡೆದಾಡ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಲಡಾಖ್ ಒಳಗಡೆ ಇಂಡಿಯಾ ಚೈನಾದ ಒಳಗಡೆ ಸ್ವಲ್ಪ ಗಲಾಟೆ ಆದ ತಕ್ಷಣ ಆ ಸೆನ್ಕಾಕು ಐಲ್ಯಾಂಡ್ಸ್ ಒಳಗಡೆ ಜಪಾನ್ನವ್ರು ಏನು ಮಾಡಿದ್ರು, ಮಿಸೈಲ್ಸ್ಗಳನ್ನ ರೆಡಿ ಮಾಡಿಟ್ಕೊಂಡ್ರು, ಸರ್ಫೇಸ್ ಟು ಏರ್ ಮಿಸೈಲ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡ್ರು. ಸೊ ಇನ್ನೊಂದು ಚೈನಾ ಮತ್ತು ಪಾಕಿಸ್ತಾನ ನಡುವೆ ಇರತಕ್ಕಂಥ ಸಂಬಂಧಗಳು. ಚೈನಾ ನೆನ್ಪಿಟ್ಕೊಡ್ರಿ ಒಂದನ್ನು, ಚೈನಾ ಈಸ್ ಅ ಬಿಸ್ನೆಸ್ ಮೈಂಡೆಡ್ ನೇಷನ್. ಬಿಸ್ನೆಸ್ಸಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಇಟ್ ಈಸ್ ರೆಡಿ. ಸೊ ಒಬ್ಬರನ್ನ ಹೊಡಿಲಿಕ್ಕೂ ರೆಡಿ, ಇನ್ನೊಬ್ರು ಕಾಲು ನೆಕ್ಲಿಕ್ಕೂ ರೆಡಿ. ಪಾಕಿಸ್ತಾನ್ ಅಂತಕ್ಕಂಥ ದೇಶನ ಯಾಕೆ ಅವ್ರು ಅಷ್ಟು ಇಂಟ್ರೆಸ್ಟ್ ಆಗಿ ತಗೋತಾ ಇದ್ದಾರೆ ಅಂತಂದರೆ ದೇ ನೋ ದಟ್ ಇಂಡಿಯಾ ಚೈನಾ ಫಾರ್ ಇನ್ ಆರ್ಡರ್ ಟು ಹ್ಯಾವ್ ದ ಕಂಟಿನ್ಯೂಸ್ ಸರ್ಪ್ಲಸ್ ಆಫ್ ಇಟ್ಸ್ ಗೂಡ್ಸ್ ಫ್ರಮ್ ಚೈನಾ ಟು ದ ಯುರೋಪಿಯನ್ ನೇಷನ್ಸ್, ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದ ಸೀ ರೂಟ್. ಸಮುದ್ರದಿಂದ ಮೂವ್ ಆಗಬೇಕು. ಆ ಸಮುದ್ರದಿಂದ ಮೂವ್ ಆಗಬೇಕು ಅಂತಂದರೆ ಒಂದು ಸ್ಮಾಲ್ ಏರಿಯಾ ಇದೆ, ದಟ್ಸ್ ಕಾಲ್ಡ್ ಅಸ್ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ. ದಟ್ಸ್ ಇನ್ ಬಿಟ್ವೀನ್ ದ ಇಂಡಿಯನ್ ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಐಲ್ಯಾಂಡು ಮತ್ತು ಇಂಡೋನೇಷ್ಯಾ ಎರಡರ ನಡುವೆ ದೇರ್ ಇಸ್ ಅ ಸ್ಮಾಲ್ ಗ್ಯಾಪ್. ಈ ಸ್ಮಾಲ್ ಗ್ಯಾಪ್ ಈಸ್ ಜಸ್ಟ್ 15 ಮೈಲ್ಸ್ ಬಿಡ್ತಿದೆ. ಆ 15 ಮೈಲ್ಸ್ ಬಿಡ್ತಿರ್ತಕ್ಕಂಥ ಸ್ಮಾಲ್ ಗ್ಯಾಪಿಂದನೇ 60 to 70% ಆಫ್ ದ ಗೂಡ್ಸ್ ಆಫ್ ಚೈನಾ ಪಾಸಸ್ ಥ್ರೂ. ಇದನ್ನು ತಪ್ಪಿಸ್ಲಿಕ್ಕೆ ಅಕಸ್ಮಾತ್ ಈ ರೂಟಲ್ಲಿ ಏನಾದರೂ ಮುಂದೆ ಅಕಸ್ಮಾತ್ ಪಾಸಿಬಲ್ ಆಗಿ ಏನಾದರೂ ಇಂಡಿಯಾದವ್ರ ಮೇಲೆ ಗ್ಯಾತಿ ತಗೊಂಡ್ವಿ, ಇಂಡಿಯಾನೇಷಿಯಾ ಮತ್ತು ಇಂಡಿಯಾದವ್ರು ಮಾತಾಡ್ಕೊಂಡು ಅದನ್ನೇನಾದರೂ ಬ್ಲಾಕ್ ಮಾಡಿಬಿಟ್ರು ಅಂತಂದರೆ ತಮ್ಮ 60 to 70% ಎಕಾನಮಿ ಬಿದ್ದು ಹೋಗುತ್ತಲ್ಲ, ಹಂಗಾಗಬಾರ್ದು ಅಂದ್ಕೊಂಡು ಪಾಕಿಸ್ತಾನನ ಬುಟ್ಟಿಗೆ ಹಾಕ್ಕೊಂಡು ಪಾಕಿಸ್ತಾನದಿಂದ ಗ್ವಾದರ್ ಅಂತಕ್ಕಂಥ ಪೋರ್ಟಿಂದ ಅಲ್ಲಿಂದ ಸೆಂಟ್ರಲ್ ಏಷ್ಯಾಕ್ಕೆ ಮತ್ತು ಯುರೋಪಿಯನ್ ನೇಷನ್ಸ್ಗೆ ಮೂವ್ ಆಗಬೇಕು ಅನ್ನೋದು ಅವ್ರ ಪ್ಲ್ಯಾನ್, ಆಲ್ಸೋ ಟು ದ ಆಫ್ರಿಕಾ. ಸೊ ಒಂದು ಚೈನಾ ಇಟ್ ಹ್ಯಾಸ್ ಡನ್ ಒನ್ ಬ್ಯೂಟಿಫುಲ್ ವರ್ಕ್ ಮಾಡಿದೆ ಆ್ಯಸ್ ಪರ್ ಇಟ್ಸ್ ಕಂಟ್ರೀಸ್ ಕನ್ಸರ್ನ್ಡ್. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ, ಆಮೇಲೆ OBOR ಅಂತ, ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತ. ಸೊ ಕಂಪ್ಲೀಟ್ ಹಳೆ ಸಿಲ್ಕ್ ರೂಟ್ ಏನಿತ್ತು, ದ ಮೇನ್ ಓಷಿಯಾನಿಕ್ ರೂಟ್ಸ್ ಆ್ಯಂಡ್ ರೋಡ್ ರೂಟ್ಸ್ ಥ್ರೂ ವಿಚ್ ದ ಟ್ರೆಡಿಷನಲಿ ದ ಡಿಫ್ರೆಂಟ್ ಕಂಟ್ರೀಸ್ ಫಾರ್ ಟ್ರೇಡಿಂಗ್, ಅದನ್ನು ಬಿಟ್ಟು ಹೊಸದಾಗಿರ್ತಕ್ಕಂಥ ಸಿಲ್ಕ್ ರೂಟ್ಸ್ಗಳನ್ನು ಕಂಡು ಹಿಡ್ಕೊತ ಹೋಗಿ ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ರೊಕ್ಕ ಇದೆ, ಸಾಕಷ್ಟು ದೇಶಗಳಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲಿಂದ ರೋಡ್ ಮಾಡೋದು, ಅದರದ್ದು ಪಾರ್ಟ್ನರ್ಶಿಪ್ ಒಳಗಡೆ ಬೆಳೆಸ್ಕೊತ ಹೋಗೋದು. ಸೊ ಆಲ್ಮೋಸ್ಟ್ ಆಲ್ ಆಫ್ ದ ಯುರೋಪಿಯನ್ ನೇಷನ್ಸ್ ಆಫ್ರಿಕಾನ್ನ ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇನ್ ನೆಕ್ಸ್ಟ್ 20 to 25 years ಚೈನಾ ಹ್ಯಾಸ್ ಟು ಬಿಕಮ್ ದ ವರ್ಲ್ಡ್ ಸೂಪರ್ ಪವರ್. ಅದು ಅವ್ರ ತಲೆಯಲ್ಲಿರ್ತಕ್ಕಂಥದ್ದು. ಸೊ ಅದನ್ನು ಅಡ್ಡಗಟ್ಟಲಿಕ್ಕೆ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ದೇ ಯೂಸ್ಡ್ POK ಇಂದ ಪಾಸ್ ಆಗ್ತಾ ಇರ್ತಕ್ಕಂಥ ಪಾಕಿಸ್ತಾನನ್ನು ಯೂಸ್ ಮಾಡ್ಕೊಂತು. ಸೊ ಇಂಡಿಯಾ ಚೈನಾದ ನಡುವೆ ಇವಾಗ ಲಡಾಖ್ ಒಳಗಡೆ ಯಾಕೆ ಗಲಾಟೆ ಬರ್ತಾ ಇದೆ ಅಂತಂದರೆ ಐ ಟೆಲ್ ಯು ದ ಥಿಂಗ್. ಸೊ ಈ ಚೈನಾಕ್ಕೆ ಏನಾಗಿದೆ ಅಂತಂದರೆ ಅವರು ಏನು ಮಾಡಿರ್ತಾರಲ್ಲ ಗ್ವಾದರ್ ಐಲ್ಯಾಂಡ್ಸ್, ಈ ಗ್ವಾದರ್ ಐಲ್ಯಾಂಡ್ ಒಳಗಡೆ ಬಂತು ಅಂತಂದರೆ ಪಾಕಿಸ್ತಾನ ಮತ್ತು ಚೈನಾ
ದೇರ್ ಇಸ್ ನೋ ಬಾರ್ಡರ್. ಆ ಬಾರ್ಡರ್ ಇದೆ ಅಂತಂದರೆ ದಟ್ ಈಸ್ ಡ್ಯೂ ಟು ದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಈಗ ನಾವೇನು ಗಲಾಟೆ ತೆಗ್ದೀವಿ ಇಷ್ಟರಲ್ಲಿ, ಪಿ ಓ ಕೆ ನಮ್ಮದು, ನಾವು ಯಾವಾಗ ಬೇಕಾವಾಗ ದಾಳಿ ಮಾಡಿಕೊಂಡು ಪಿ ಓ ಕೆನ ವಶಪಡಿಸ್ಕೋಬೋದು ಅಂತ ದಿನಾಲು ರಾಜನಾಥ್ ಸಿಂಗು, ನರೇಂದ್ರ ಮೋದಿ, ಅಮಿತ್ ಶಾ ದಿನಾಲು ಒಂದೊಂದು ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತು. ಈಗಾಗಲೇ ಪಾಕಿಸ್ತಾನದಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸನ್ನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಚೈನಾದವರು. ರೊಕ್ಕ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟದೆ. ಅಕಸ್ಮಾತ್ ಪಿ ಓ ಕೆನ ಏನಾದರೂ ನಾವು ಆಕ್ರಮಣ ಮಾಡ್ಕೊಂಡು ವಶಪಡಿಸ್ಕೊಂಡ್ಬಿಟ್ವಿ ಅಂತ, ಅದೇನು ದೊಡ್ಡ ವಿಷಯ ಅಲ್ಲ, ವಶಪಡಿಸ್ಕೊಂಡ್ಬಿಟ್ವಿ ಅಂತಂದರೆ ಈ ಚೈನಾದಿಂದ ಪಾಕಿಸ್ತಾನ ನಡುವೆ ಇರತಕ್ಕಂಥ ಕನೆಕ್ಷನ್ ಕಟ್ ಆಗಿಬಿಡ್ತದೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ನೀರಲ್ಲಿ ಹೋಮ ಮಾಡ್ದಂಗೆ. ಹಂಗಾಗಬಾರ್ದು. ನಮ್ಮ ಇಂಡಿಯಾದ ಮೈಂಡ್ ಸೆಟ್ಟನ್ನು ಡೈವರ್ಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಚೈನಾದವ್ರು ಏನು ಮಾಡಿದ್ರು, ಲಡಾಖ್ ಒಳಗಡೆ ಖ್ಯಾತಿ ತೆಗೆದಿದ್ದಾರೆ. ಸೊ ದಟ್ಸ್ ಹೌ ಇಂಟರ್ನ್ಯಾಷನಲ್ ಅಫೇರ್ಸ್ ಒಳಗಡೆ ಮೂವ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಎಷ್ಟು ಬೇಕಷ್ಟು, ಪಾಕಿಸ್ತಾನ ಅಂತಕ್ಕಂಥ ಇಟ್ಸ್ ಅ ರೋಗ್ ನೇಷನ್. 100 ರೂಪಾಯಿ ಕೊಡ್ತೀವಿ ಅಂದರೆ ನಮ್ಮ ಕಾಲು ನೆಕ್ತಾರೆ, 1000 ರೂಪಾಯಿ ಕೊಡ್ತೀವಿ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ಒಂದು ಕಾಲು ನೆಕ್ತಾರೆ. ಸೊ ಅಮೇರಿಕಾದ ಕಾಲು ನೆಕ್ತಾ ಇದ್ದಿದ್ದು ಯಾಕೆ ಅಂತಂದರೆ ಸಾಕಷ್ಟು ಡ್ರೋನ್ಗಳು ಬರ್ತಾ ಇದ್ವು, F-16 ಯುದ್ಧ ವಿಮಾನ ಬರ್ತಾ ಇದ್ವು ಅಂತ. ಚೈನಾದವರು ಇವಾಗ ರೊಕ್ಕ ಕೊಡ್ತಾ ಇದ್ದಾರೆ, ಅವ್ರ ಕಾಲು ಹಿಡ್ಕೊಂಡು J-17 ಥಂಡರ್ ಅಂತಕ್ಕಂಥ ಯುದ್ಧ ವಿಮಾನಗಳನ್ನ ತರಿಸ್ಕೊಂಡು ಸಾಕಷ್ಟು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಚೈನಾದವ್ರಿಗೆ ಪ್ಲ್ಯಾನ್ ಇರ್ತಕ್ಕಂಥದ್ದು, ಅವರ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ಗೆ ಇಂಡಿಯಾ ಅಡ್ಗಾಲ ಹಾಕಬಾರ್ದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಲಡಾಖ್ ಒಳಗಡೆ ಗಡಿ ತೆಗೆದ್ರೆ ಏನು ಮಾಡ್ತಾರೆ, ನಮ್ದೆಲ್ಲ ಸೈನ್ಯ ತೊಗೊಂಡೋಗಿ ಇವಾಗ ಲಡಾಖಲ್ಲಿ ಇಟ್ಟು ಅವ್ರಿಗೇನಾಯ್ತು ಅದನ್ನು ವಾಪಸ್ ತಗೊಳ್ತಾರೆ. ಅಲ್ಲಿ ತನಕ ಪಾಕಿಸ್ತಾನ ಕಡೆಗೆ ಸ್ವಲ್ಪ ಸೇಫ್. ಸೊ ನಾವು ಪಾಕಿಸ್ತಾನ ಕಡೆ ಮೂವ್ ಆದ್ವಿ ಅಂತಂದ್ರೆ ಅವ್ರಿಗೆ ಈ ಕಡೆಯಿಂದ ದಾಳಿ ಮಾಡೋದು. ಸೊ ನಮ್ಮ ಇಂಡಿಯಾ ಏನಾಗುತ್ತೆ, ಇಟ್ ವಿಲ್ ಬಿ ಸ್ಪ್ಲಿಟ್ ಅಂಡರ್ 2. ನಮ್ಮ ಆರ್ಮಿ ಅಕಸ್ಮಾತ್ ಇವಾಗ ಚೈನಾ ಕಡೆ ಹೋದ್ರೂ ಕೂಡ ನಾವು ಗೆಲ್ತೀವಿ, ಪಾಕಿಸ್ತಾನ ನಿಮ್ಮ ಕಡೆ ಮೂವ್ ಆದರೂ ಕೂಡ ಗೆಲ್ತೀವಿ. ಆದರೆ ಎರಡೂ ಕಡೆ ಸ್ಪ್ಲಿಟ್ ಆಯಿತು ಅಂದರೆ, ಎರಡೆರಡು ಕಡೆಯಿಂದ ಹೊಡ್ತಾ ಬಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಇಂಡಿಯಾ. ಸೊ ಅದು ಅವ್ರ ಪ್ಲ್ಯಾನ್. ಜೊತೆಗೆ ಚೈನಾ ಮತ್ತು ರಷ್ಯಾ, ಇಟ್ಸ್ ಸ್ವೀಟ್, ಖಾರ ಮತ್ತು ಸಿಹಿ ಇರ್ತಕ್ಕಂಥ ಸಂಬಂಧ. ಸೊ ಚೈನಾದವರು, ರಷ್ಯಾದು ಒಂದು ಹೇಳ್ತೀನಿ, ರಷ್ಯಾ ಹ್ಯಾಸ್ ನೋ ಇಂಟರ್ನ್ಯಾಷನಲ್ ಮಾರ್ಕೆಟ್. ರಷ್ಯಾದವ್ರಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಲ್ಲ. ಆದರೆ ಅವ್ರದ್ದು ಒಂದೇ ಒಂದು ಬೆಸ್ಟ್ ವೇ ಆಫ್ ಟ್ರೇಡಿಂಗ್ ವಿತ್ ರಷ್ಯಾ ಈಸ್ ಯುದ್ಧ ವಿಮಾನಗಳನ್ನು, ಈ ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಕುಗಳನ್ನು, ದೇ ಆರ್ ದ ವೆರಿ ಗುಡ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ದ ವರ್ಲ್ಡ್ ನೆಕ್ಸ್ಟ್ ಟು ದ ಅಮೇರಿಕಾ. ಸೊ ಹಾಗಾಗಿ ಚೈನಾದವ್ರು ಏನು ಮಾಡ್ತಾ ಇದ್ದಾರೆ, ಚೈನಾದವರು ರಷ್ಯಾದಿಂದ ಸಾಕಷ್ಟು ಮಿಲಿಟರಿ ಐಟಮ್ಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಚೈನಾ ಮತ್ತು ರಷ್ಯಾ ನಡುವೆ ಒಂದು ಸಣ್ಣ ರೀತಿಯ ಒಂದು ರೀಸೆಂಟಾಗಿ ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡಿದೆ ಹೊರತು ಚೈನಾ ಮತ್ತು ರಷ್ಯಾ ನಡುವೆ ದೇರ್ ಇಸ್ ನೋ ಗುಡ್ ರಿಲೇಷನ್ಶಿಪ್ ಆಲ್ ದ ಟೈಮ್. ಸೊ ಹಾಗಾಗಿ ಈಗೇನು ಮಾಡ್ತಾ ಇದ್ದಾರೆ ಇಂಡಿಯಾದವ್ರು, ಅದಕ್ಕೋಸ್ಕರನೇ ಮೊನ್ನೆ ಏನು ಮಾಡಿದ್ರು, ಎಷ್ಟೋ ಮಿಗ್ 29 ಮತ್ತು ಸುಖೋಯ್ 30 MKI ಯುದ್ಧ ವಿಮಾನಗಳನ್ನ ತಕ್ಷಣಕ್ಕೆ ನಾವು ರಷ್ಯಾದಿಂದ ತರಿಸ್ಕೋತಾ ಇದ್ದೀವಿ ಅಂತ ಹೇಳಿದ್ರು. ನಮಗೆ ಸ್ಟಾರ್ಟಿಂಗ್ ನಮಗೇನು ಅನಿಸುತ್ತೆ, ಯುದ್ಧಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ, ಅದಕ್ಕೋಸ್ಕರ ತರಿಸ್ಕೊಳ್ತಾ ಇದ್ದೀವಿ. ನೋ, ಇವಾಗ ಅಕಸ್ಮಾತ್ ಅವು ಬರಬೇಕು ಅಂದರೂ ನಿಯರ್ಲಿ ಏನಿಲ್ಲ ಅಂತ ಅನ್ಕೋ 4 ರಿಂದ 5 ತಿಂಗಳು ಬೇಕು. ಅಷ್ಟು ಒಳಗಡೆ ನಾಳೆ ಯುದ್ಧ ಸ್ಟಾರ್ಟ್ ಆಯಿತು ಅಂತಂದರೆ ದೇ ಆರ್ ಆಫ್ ನೋ ಯೂಸ್. ಸೊ ನಿಜವಾದ ಪ್ಲ್ಯಾನ್ ಏನಿದೆ ಇಂಡಿಯಾದ್ದು ಅಂತಂದರೆ, ಈಗಾಗಲೇ ಚೈನಾದವರು ಸಾಕಷ್ಟು ಯುದ್ಧ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ದೇ ಆರ್ ಬಿಕಮಿಂಗ್ ಆತ್ಮನಿರ್ಭರ್. ಬಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇಂಡಿಯಾದವ್ರು ಏನು ಮಾಡ್ತಾ ಇದ್ದಾರೆ, ಇಟ್ಸ್ ಜಸ್ಟ್ ಇಂಡೈರೆಕ್ಟ್ಲಿ ಇಟ್ಸ್ ಟೆಲಿಂಗ್ ದ ರಷ್ಯಾ, ನೀವು ಚೈನಾದ ಕಡೆ ಮೂವ್ ಆದ್ರಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ದ ಲಾರ್ಜೆಸ್ಟ್ ಮಾರ್ಕೆಟ್ ಆಫ್ ದ ಏಷ್ಯಾ, ದಟ್ ಈಸ್ ಇಂಡಿಯಾ. ನಿಮ್ಮಿಂದ ಇವತ್ತಿಗೂ ಕೂಡ 70 to 75% ಆಫ್ ದ ಯುದ್ಧ ಸಾಮಗ್ರಿಗಳನ್ನು ತರಿಸ್ಕೊಳ್ತಾ ಇರೋದು ರಷ್ಯಾದಿಂದ. ಸೊ ಈ ರಷ್ಯಾಕ್ಕೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಆಫ್ ದ ವರ್ಲ್ಡ್. ಸೊ ದೊಡ್ಡ ಮಾರ್ಕೆಟನ್ನು ಲೂಸ್ ಮಾಡ್ಕೋತೀರಾ. ಇಂಥ ಕಷ್ಟ ಸಂದರ್ಭದಲ್ಲೂ ಕೂಡ ನಾವು ಅಮೇರಿಕಾದ ಕಡೆ ಮೂವ್ ಆಗ್ತಾ ಇಲ್ಲ, ವಿ ಆರ್ ಬಿಲೀವಿಂಗ್ ಇನ್ ರಷ್ಯಾ ನಾಟ್ ಅಮೇರಿಕಾ. ಸೊ ಹಾಗಾಗಿ ನಿಮ್ಮಿಂದ ಯುದ್ಧ ವಿಮಾನ ತರಿಸ್ಕೋತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಒಂದು ಆರ್ಡರನ್ನು ಕೊಟ್ವಿ. ಸೊ ರಷ್ಯಾ ಗೊತ್ತಾಯಿತು ವಾಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಅಂತ, ಅದಕ್ಕೋಸ್ಕರನೇ ದೇ ಸ್ಟಾರ್ಟೆಡ್ ಟು ಥಿಂಕ್. ಸೊ ಹಾಗಾಗಿ ಅಕಸ್ಮಾತ್ ಯುದ್ಧ ಆಗಬಹುದು, ಆಗದೇನೂ ಇರಬಹುದು, ಆದರೆ ಲಾರ್ಜ್ ಸ್ಕೇಲ್ ಯುದ್ಧ ಆಗಲ್ಲ. ಇಫ್ ಇಟ್ ಹ್ಯಾಪನ್ಸ್ ಇಟ್ ವಿಲ್ ಬಿ ಎ ಸ್ಮಾಲ್ ಸ್ಕೇಲ್ ಇಂಟೆನ್ಸ್ ವಾರ್. ಬೇರೆ ದೇಶಗಳು ಬೇರೆ ದೇಶಗಳು ಕೂಡ ನಮ್ಮ ಜೊತೆ ಸೇರ್ಕೋತಾವೆ. ಯಾವ್ಯಾವ ದೇಶಗಳು ನಮ್ಮ ಜೊತೆ ಸೇರ್ಕೋಬಹುದು ಅಂತ ವಿಚಾರ ಮಾಡಿದಾಗ, ಸೊ ಅಫ್ಕೋರ್ಸ್ ರಷ್ಯಾ ಏನಾಗಬಹುದು, ಡೈರೆಕ್ಟಾಗಿ ಇಂಡಿಯಾನ ಸಪೋರ್ಟ್ ಮಾಡಲ್ಲ. ಬಿಕಾಸ್ ಇಟ್ ಆಲ್ಸೋ ಡೋಂಟ್ ವಾಂಟ್ ಟು ಲೂಸ್ ದ ಮಾರ್ಕೆಟ್ ಆಫ್ ಚೈನಾ, ಇಟ್ ಆಲ್ಸೋ ಡೋಂಟ್ ವಾಂಟ್ ಟು ಲೂಸ್ ದ ಮಾರ್ಕೆಟ್ ಆಫ್ ಇಂಡಿಯಾ. ಹಾಗಾಗಿ ಇಟ್ ಬಿಕಮ್ಸ್ ತಟಸ್ಥ, ಇಟ್ ಬಿಕಮ್ಸ್ ಪಾಲಿಸಿ ಆಫ್ ನಾನ್ ಇಂಟರ್ವೆಂಟೇಷನ್. ನಿಮ್ಮ ಹತ್ರನೂ ಬೇಡ, ನನ್ನ ಹತ್ರನೂ ಬೇಡ. ಇಂಡಿಯಾ ನಿನಗೇನು ಸಾಮಾನು ಬೇಕು ಕೊಡು, ನಾನು ಕೊಡ್ತೀನಿ. ಚೈನಾಕ್ಕೆ ನಿನಗೇನು ಸಾಮಾನು ಬೇಕು ಕೊಡು, ನಾನು ಕೊಡ್ತೀನಿ. ಸೊ ದಿಸ್ ಈಸ್ ಹೌ ರಷ್ಯಾ ಬಿಹೇವ್ಸ್. ನಮಗೆ ಬೇಕಾದಂಗೆ ರೀತಿ ಒಳಗಡೆ ನಾವು ವಿಟೋನ ಯೂಸ್ ಮಾಡ್ಕೋಬೋದು, ರಷ್ಯಾದನ್ನ ಯೂಸ್ ಮಾಡಿಕೊಂಡು. ಅಮೇರಿಕಾ ಇಟ್ ವಾಂಟ್ಸ್ ಟು ರಿಟೇನ್ ದ ನೇಮ್ ಆ್ಯಂಡ್ ಫೇಮ್ ಆಫ್ ಸೂಪರ್ ಪವರ್ ಇನ್ ದ ವರ್ಲ್ಡ್. ಹಾಗಾಗಿ ಆಟೋಮೆಟಿಕಲಿ ಇಂಡಿಯಾನ ಸಪೋರ್ಟ್ ಮಾಡಲೇಬೇಕು, ಮಾಡತ್ತೆ.
ಈಗಾಗಲೇ ನೀವು ನೋಡಿದ್ದೀರಾ, ಸಾಕಷ್ಟು ಸೈನ್ಯ ಕಳಿಸ್ತಾ ಇದೆ ಹಾಗೆ ಹೀಗೆ ಅಂತ. ಯುದ್ಧಕ್ಕಂತಲ್ಲ ಅದು. ದಟ್ಸ್ ಜಸ್ಟ್ ಟು ಸೇ ದಟ್ ಕುತ್ತಿಗೆ ಹತ್ರ ಕೈ ಇಟ್ಟಂಗೆ, ಇತ್ಲ ಹಿಚ್ಚುಗ್ಲೂಬಹುದು, ವಾಪಸ್ಸು ತೆಕ್ಕೋಬಹುದು. ಇಟ್ಸ್ ಅಂಡರ್ ಯುವರ್ ಕಂಟ್ರೋಲ್. ಪ್ರೀತಿಯಿಂದ ಮಾತಾಡಿದ್ರೆ ವಾಪಸ್ ತೆಕ್ಕೋತೀವಿ, ನಕರ ಮಾಡಿದ್ರೆ ಕುತ್ತಿಗೆ ಹಿಚ್ಚುತ್ತೀವಿ ಅಂತ. ದಟ್ಸ್ ಹೌ ಸ್ಟ್ರಾಟಜಿಕಲಿ ಅಮೇರಿಕಾ ಈಸ್ ಪ್ಲಾನಿಂಗ್. ಅಮೇರಿಕನ ಕಂಪ್ಲೀಟಾಗಿ ನಂಬಬಹುದಾ? ಸಾಧ್ಯ ಇಲ್ಲ. ಯು ಕೆನಾಟ್ ಈವನ್ ಬಿಲೀವ್ ಅಮೇರಿಕಾ. ಇಂಡಿಯಾ ಹ್ಯಾಸ್ ಟು ಫೈಟ್ ಇಟ್ಸ್ ಓನ್ ವಾರ್. ಸೊ ಅಮೇರಿಕಾದಿಂದ ನಾವೇನು ಸಪೋರ್ಟ್ ತಗೋಬಹುದು? ಲಾಜಿಸ್ಟಿಕಲ್ ಸಪೋರ್ಟ್ ತಗೋಬಹುದು. ಸೌತ್ ಚೈನಾ ಸಿ ಒಳಗಡೆ ಅಮೇರಿಕಾ ಹ್ಯಾಸ್ ಅ ವೆರಿ ಗುಡ್ ಕಂಟ್ರೋಲ್. ಆ ಸೌತ್ ಚೈನಾ ಸಿ ಒಳಗಡೆ ಅಮೇರಿಕಾದಲ್ಲಿರ್ತಕ್ಕಂಥ ಕಂಟ್ರೋಲನ್ನು ನಾವು ಯೂಸ್ ಮಾಡಿಕೊಂಡು ಸ್ಟ್ರಾಟಜಿಕಲಿ ಚೈನಾನ ನಾವು ಅಟ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡಬಹುದು. ದೆನ್ ಅಮೇರಿಕಾದಿಂದ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಯುದ್ಧ ಸಾಮಗ್ರಿಗಳನ್ನು ತರಿಸ್ಕೋಬೋದು, ಲೈಕ್ ಬುಲೆಟ್ಸು, ಗನ್ಗಳನ್ನು. ಇಸ್ರೇಲ್ ಡೈರೆಕ್ಟಾಗಿ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ದೆನ್ ಈ ಆಸಿಯಾನ್ ದೇಶಗಳು, ಅದೆಲ್ಲದಕ್ಕಿಂತ ಸ್ಪೆಷಲಿಕ್ಕಾಗಿ ಒಂದು ವಿಚಾರನ ಹೇಳ್ತೀನಿ ನಾನು ನಿಮಗೆ. ಸ್ಟ್ರೈಟ್ ಆಫ್ ಮಲಕ್ಕಾ ಅನ್ನೋದ್ರ ಬಗ್ಗೆ ನಾನು ರೆಫರೆನ್ಸ್ ಕೊಟ್ಟೆ ನಾನು ನಿಮಗೆ. ಇಂಡೋನೇಷ್ಯಾ ಮತ್ತು ಇಂಡಿಯಾದು ಒಂದು ಐಲ್ಯಾಂಡ್ ನಡುವೆ ಇರತಕ್ಕಂಥ ಸ್ಮಾಲ್ ಗ್ಯಾಪ್ ಇನ್ ದ ಇಂಡಿಯನ್ ಓಷನ್. ಅದರಿಂದನೇ 60 to 70% ಆಫ್ ದ ಗೂಡ್ಸ್ ಫ್ರಮ್ ಚೈನಾ ಪಾಸಸ್ ಆ್ಯಂಡ್ ರೀಚಸ್ ದ ಆಫ್ರಿಕಾ ಆ್ಯಂಡ್ ಯುರೋಪ್. ಇಲ್ಲಿ ಅಕಸ್ಮಾತ್ ಇಂಡೋನೇಷ್ಯಾ ಜೊತೆಗೂ ಕೂಡ ಚೈನಾ ಸರಿ ಇಲ್ಲ, ಇಂಡಿಯಾ ಜೊತೆ ಕೂಡ ಚೈನಾ ಸರಿ ಇಲ್ಲ. ಆದರೆ ಅದು 60 to 70% ಹೋಗ್ತಕ್ಕಂಥದ್ದು ಸ್ಟ್ರೇಟ್ ಆಫ್ ಮಲಕ್ಕಾದಿಂದ. ಅಕಸ್ಮಾತ್ ಅದನ್ನು ನಾವೇನಾದರೂ ಬ್ಲಾಕ್ ಮಾಡಿಬಿಟ್ವಿ ಅಂತಂದರೆ, ಸೊ ದ್ಯಾಟ್ಸ್ ಅ ಬಿಗ್ಗೆಸ್ಟ್ ಎಕನಾಮಿಕ್ ಸೆಟ್ ಬ್ಯಾಕ್ ಫಾರ್ ಚೈನಾ. ಅಲ್ಲಿ ನಾವು ಹೊಡೆತ ಕೊಡಬಹುದು. ಅಫ್ಕೋರ್ಸ್ ಲಡಾಖ್ ಒಳಗಡೆ ಯುದ್ಧ ಆಗ್ಬೋದಾ? ಆಯ್ತಂದ್ರೆ ಏನಾಗಬಹುದು ಅದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಈಗ ಮೊನ್ನೆ ಇವತ್ತು ಜಸ್ಟ್ ಒಂದು 15-20 ನಿಮಿಷದ ಮುಂಚೆ ನೋಡಿರ್ತಕ್ಕಂಥ ರೆಫರೆನ್ಸ್ ಪ್ರಕಾರ ಇಂಡಿಯಾ ಹ್ಯಾಸ್ ಡಿಪ್ಲಾಯ್ಡ್ ನಿಯರ್ಲಿ 4 to 5 ಡಿವಿಷನ್ಸ್ ಆಫ್ ದ ಆರ್ಮಿ ಇನ್ ಲಡಾಖ್. ಒಂದು ಡಿವಿಷನ್ ಅಂದರೆ ನಿಯರ್ಲಿ 10,000 to 25,000 ಸೈನ್ಯ. ಅಂಥದ್ದು 4 to 5 ಡಿವಿಷನ್ ಸೈನ್ಯವನ್ನು ತಂದಿಸಿದ್ದಾರೆ. ಆಲ್ಮೋಸ್ಟ್ ನಿಯರ್ಲಿ 1.5 lakh ಸೈನ್ಯ ಅಂತ ತಂದು ನಿಲ್ಲಿಸಿದ್ದಾರೆ. ಚೈನಾದವರು ಅಷ್ಟು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅಕಸ್ಮಾತ್ ಅವ್ರು ಏನಾದರೂ ಲಡಾಖಿಗೆ ಬರಬೇಕು ಅಂದರೆ ದೇ ಹ್ಯಾವ್ ಟು ಪಾಸ್ ಥ್ರೂ ದ ಬಿಗ್ಗೆಸ್ಟ್ ನ್ಯಾಚುರಲ್ ಹರ್ಡಲ್ ಕಾಲ್ಡ್ ಆಸ್ ಟಿಬೆಟ್. ಟಿಬೆಟ್ಟಿನ ಗ್ರೇಟ್ ಲಾಸಾನ ದಾಟ್ಕೊಂಡು ಬಂದು ಅವ್ರು ಲಡಾಖ್ ಒಳಗಡೆ ಕೂಡಬೇಕು. ನಮಗೆ ಆ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಹೋಗಿ ನಾವು ಲಡಾಖಲ್ಲಿ ಕೂತ್ಕೋತೀವಿ. ಆಮೇಲೆ ಅವ್ರ ಯುದ್ಧ ವಿಮಾನಗಳು ನಮಗಿಂತ ಅಫೆಕ್ಟಿವ್ ಇದಾವೆ, ಪವರ್ಫುಲ್ ಇದ್ದಾವೆ, ಎಸ್ ಇದ್ದಾವೆ. ಆದರೆ ಅವ್ರು ಏನಾಗುತ್ತೆ ಅಂತಂದರೆ ನಮ್ಮ ಸ್ಟ್ರಾಟಜಿಕಲಿ ಮಿಲಿಟರಿಲಿ ಹೆಂಗೆ ಅಂತಂದರೆ ಜಸ್ಟ್ ನಮ್ಮ ಮನೆ ಹತ್ರನೇ ಇರ್ತಕ್ಕಂಥ ಯುದ್ಧ ವಿಮಾನಗಳ ಒಂದು ಸ್ಟ್ರಿಪ್ಪಿಂದ ಡೈರೆಕ್ಟಾಗಿ ನಾವು ಯುದ್ಧ ವಿಮಾನಗಳನ್ನ ರವಾನೆ ಮಾಡಬಹುದು. ಚೈನಾ ಕೆನಾಟ್ ಡೂ ದಟ್. ಬಿಕಾಸ್ ಚೈನಾದ ಏರ್ ಬೇಸಸ್ ಅಂತ ಹೇಳ್ತೀವಿ, ಅಲ್ಲಿಂದನೇ ನಾವು ಟೇಕ್ ಆಫ್ ಮಾಡ್ಕೋತೀವಿ ಯುದ್ಧ ವಿಮಾನಗಳನ್ನ. ಚೈನಾದ ಏರ್ ಬೇಸಸ್ ಏನಿದ್ದಾವೆ, ಇಟ್ ಈಸ್ ಡೀಪ್ ಇಂಟೀರಿಯರ್ ಇನ್ ದ ಟಿಬೆಟ್. ಅಲ್ಲಿಂದ ಅವು ಲಡಾಖಿಗೆ ಬರೋಷ್ಟ್ರ ಒಳಗಡೆ ಅರ್ಧಕ್ಕರ್ಧ ಫ್ಯೂಯಲ್ ಖಾಲಿ ಆಗಿಬಿಟ್ಟಿರ್ತದೆ. ಸೊ ಅರ್ಧ ಫ್ಯೂಯಲ್. ಆಮೇಲೆ ಇಟ್ಸ್ 16,000 ಕಿಲೋಮೀಟರ್, 16,000 ಮೀಟರ್ಸ್, 17,000 ಮೀಟರ್ಸ್ ಎತ್ತರದಲ್ಲಿರ್ತಕ್ಕಂಥ ಏರಿಯಾಗಳಿರೋದ್ರಿಂದ ಆಲ್ಮೋಸ್ಟ್ ದ ಎಫಿಷಿಯನ್ಸಿ ಆಫ್ ದ ಫೈಟರ್ ಜೆಟ್ಸ್ ರೆಡ್ಯೂಸಸ್ ಟು ದ ಹಾಫ್. ಇವಾಗ 10,000 kg ಯುದ್ಧ ಸಾಮಗ್ರಿ ತೊಗೊಂಡು ಹೋಗಬೇಕು ಅಂತಂದರೆ ಇಟ್ ರೆಡ್ಯೂಸಸ್ ಟು 5,000. ಸೊ ಹಾಗಾಗಿ ದೇ ವಿಲ್ ಫೈಟ್ ವಿತ್ ಹಾಫ್ ಆಫ್ ದೇರ್ ಕೆಪಾಸಿಟಿ. ಆ ಪ್ರಾಬ್ಲಮ್ ನಮ್ಮ ಇಂಡಿಯಾಕ್ಕಿಲ್ಲ. ಲಡಾಖ್ strategically one of the best way to attack China. They have done ನಿಜವಾಗ್ಲೂ ಹೇಳಬೇಕು ಅಂದರೆ ಚೈನಾ ಹ್ಯಾವ್ ಡನ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ದೇರ್. ಇದೇ ಒಳ್ಳೆ ಚಾನ್ಸ್ ಅಂದ್ಕೊಂಡು ಸಾಕಷ್ಟು ಸೈನ್ಯವನ್ನು ತೊಗೊಂಡು ಹೋಗಿ ಅಲ್ಲಿ ನಿಲ್ಲಿಸಿದ್ದ ಆಗಲ್ಲ. ಆದ್ರೂ ಕೂಡ ಸಾಕಷ್ಟು ಸೈನ್ಯ ತೊಗೊಂಡು ಹೋಗಿರೋದ್ರಿಂದ ಅವ್ರಿಗೆ ಒಂದು ದೊಡ್ಡ ಸಂದೇಶ ಹೋಗ್ತಾ ಇದೆ ಚೈನಾಕ್ಕೆ, ನಕರ ಮಾಡೋಕ್ಕೆ ಹೋಗಬೇಡ್ರಿ, ಇಂಡಿಯಾ ಇಸ್ ನಾಟ್ ದ ಓಲ್ಡ್ ಇಂಡಿಯಾ ಅನ್ನೋದು. ದಟ್ಸ್ ಹೌ ಇಂಟರ್ನ್ಯಾಷನಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಇಂಡಿಯಾ ಈಸ್ ರೆಡಿ. ಸೊ ಅಕಸ್ಮಾತ್ ಆಗಿ ಯುದ್ಧ ಆಯಿತು ಅಂತಂದರೆ ಅಫ್ಕೋರ್ಸ್ ಲಾಸ್ ವಿಲ್ ಬಿ ಆನ್ ಬೋತ್ ದ ಸೈಡ್ಸ್. ಈಗ 5 ಜನ ಸೈನಿಕರು ಸತ್ತು, 10 ಜನ ಸೈನಿಕರು ಸತ್ತು ಅಂತ ಈ ಮೀಡಿಯಾ ರಿಪೋರ್ಟ್ಗಳನ್ನ ಓದ್ಲಿಕ್ಕೆ ಹೋಗಬೇಡ್ರಿ ಪ್ಲೀಸ್. ಡೋಂಟ್ ಬಿಲೀವ್ ಇನ್ ಮೀಡಿಯಾ. ವರ್ಡ್ಸಿಂದ ಯೂಸ್ ಮಾಡ್ತಾರೆ. ಯಾವುದೋ ಒಂದು ಚಿನುಕ್ ಯುದ್ಧ ವಿಮಾನ ಬಂತು, ಒಂದು ಚಿನುಕ್ ಹೆಲಿಕಾಪ್ಟರ್ ಬಂತು ಅಂದರೆ ಚೈನಾ ಮಠಾಶ್. ಹಂಗಾಗಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಲೈಕ್ ದಟ್. ಸ್ಟ್ರಾಟಜಿಕಲಿ ನೀ ನನಗೆ ಹೊಡೆದೆ ಅಂದರೆ ನಾನು ನಿನಗೆ ಹೊಡಿತೀನಿ. ನಾನು ಹೊಡೆದಿರ್ತಕ್ಕಂಥ ಜಾಸ್ತಿ ಇಂಟೆನ್ಸಾಗಿ ನಾನು ನಿನಗೆ ಹೊಡಿತೀನಿ. ಸೊ ಬೋತ್ ಕಡೆಗೆ ಲಾಸ್ ಆಗೋದಿದ್ದೇ ಇದೆ. ಬಟ್ ಯಾರ ಕಡೆಗೆ ಹೆವಿ ಲಾಸಸ್ ಆಗ್ತವೆ, ಯಾರು ಬೇಗ ಚೇತರಿಸ್ಕೊಳ್ತಾರೆ, ದ ಪರ್ಸನ್ ಈಸ್ ವಿಕ್ಟೋರಿಯಸ್. ಸೊ ಇಷ್ಟೆಲ್ಲ ನೋಡ್ಕೊಂಡು ಹೋದ್ರೂ ಕೂಡ ಈವನ್ ದ ವಾರ್ ಹ್ಯಾಪನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ, ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ದ ವಾರ್, ಚೈನಾ ಅಲ್ಲ. ಬಿಕಾಸ್ ದೇ ಆರ್ ಇನ್ ದ ರಾಂಗ್ ಪೊಸಿಷನ್. ನಾವು ರಾಂಗ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇನ್ನು ಚೈನಾದ ಒಳಗಡೆ ಈಗಾಗಲೇ ಕರೋನಾದಿಂದ ಬಂದು ಸಾಕಷ್ಟು ಜನ ನಲಗಿದ್ದಾರೆ, ಅವ್ರ ಎಕನಾಮಿ ಕಡಿಮೆ ಆಗ್ತದೆ. ಆ್ಯಂಡ್ ನಾವು ಕೂಡ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರೋದ್ರಿಂದ ಸೊ ವಾಟ್ ಹ್ಯಾಪನ್ ಈಸ್ ಏನು ಆಗ್ತಾ ಇದೆ ಅಂತ ಅವ್ರ ಮಾರ್ಕೆಟ್ ಬೀಳ್ತಾ ಇದೆ.
ಯಾರೇ ಆಗಲಿ, ಇವಾಗ ನಮ್ಮಲ್ಲೇ ಜಾಬ್ಗಳಿಲ್ಲ ಅಂತ ನಾವೇ ಭಾಳ ಗಲಾಟೆ ಮಾಡ್ತೀವಿ. ಮಾರ್ಕೆಟ್ ಇಲ್ಲ ಅವ್ರಿಗೆ ಅಂತಂದರೆ ಅವ್ರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಾಕಷ್ಟು ಸಾಮಾನುಗಳನ್ನು ಯಾರೂ ಖರೀದಿನೇ ಮಾಡಲ್ಲ. ಆ್ಯಸ್ ಅ ರಿಸಲ್ಟ್ ಏನಾಗುತ್ತೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕೆಟ್ ಲೂಸ್ ಮಾಡಿದ್ವು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೆಳಗೆ ಕಿತ್ಕೊಂಡು ಹೋಗ್ತವೆ. ಅವಾಗ ಏನು ಮಾಡ್ತವೆ, ಇಂಟರ್ನ್ಯಾಷನಲ್ ಕಂಪ್ನೀಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಚೈನಾ ದೇ ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ. ಆ್ಯಸ್ ಅ ರಿಸಲ್ಟ್ ನಮ್ಮ ಎಕಾನಮಿ ಗ್ರೋ ಆಗುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೂ ಮಾಡ್ತಾ ಇರತಕ್ಕಂಥದ್ದು ಚೈನಾ. ಆಮೇಲೆ ಝಿ ಜಿನ್ಪಿಂಗ್, ದ ಪ್ರೆಸಿಡೆಂಟ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ, ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಬಂದ್ಬಿಟ್ಟಿದ್ದಾವೆ. ಹ್ಯಾಸ್ ಲಾಸ್ಟ್ ಇಸ್ ಗ್ರೌಂಡ್ ಇನ್ ಚೈನಾ. ಈಗ ಯಾರಾದರೂ ಹೆಂಗೆ ಅಂತಂದರೆ ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೀವಿ ಅದನ್ನು ಪೊಲಿಟಿಕ್ಸ್ ಒಳಗಡೆ. ದೇಶದ ರಕ್ಷಣೆ ಪ್ರಾಬ್ಲಮ್ನಾಗಿದೆ ಅಂತಂದರೆ ಅವ್ನು ಭ್ರಷ್ಟಾಚಾರ ಮಾಡೋನು ಇವನು ಭ್ರಷ್ಟಾಚಾರ ಮಾಡೋ ನೋಡಲ್ಲ. ದೇಶ ಅಂತ ಬಂದಾಗ ಎಲ್ಲರೂ ಒಂದಾಗ್ತೀವಲ್ಲ, ಅದೇ ರೀತಿ ಚೈನಾದೊಳಗಡೆ ಆಗಬಹುದು ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಝಿ ಜಿನ್ಪಿಂಗ್ ಏನು ಮಾಡ್ತಾ ಇದ್ದಾನೆ, ಈಸ್ ಗೋಯಿಂಗ್ ಟು ಅಟ್ಯಾಕ್. ಹೀಸ್ ಪುಟ್ಟಿಂಗ್ ದ್ಯಾಟ್ ಆರ್ಮಿ ಇನ್ ಗಲ್ವಾನ್. ಏನು ಕಾರಣ ಅಂತಂದರೆ ಲಡಾಖ್ನಲ್ಲಿ ಬಿಟ್ಟು ಗಲ್ವಾನ್ನಲ್ಲಿ ಟ್ರೈ ಮಾಡಿದರೆ ಅವರಿಗೆ ಅಡ್ವಾಂಟೇಜಸ್ ಇವೆ ಅಲ್ವಾ ಸರ್? ನೋ, ದೇ ಹ್ಯಾವ್ ಗಲ್ವಾನ್ ಈಸ್ ಅ ಪಾರ್ಟ್. LACಯಿಂದ ಆ ಕಡೆ ಇರ್ತಕ್ಕಂಥ ಗಲ್ವಾನ್, ಈ ಕಡೆ ಗಲ್ವಾನ್ ಈಸ್ ಅ ರಿವರ್. ಆ ಗಲ್ವಾನ್ ಪ್ಲೇಟಿ ಒಳಗಡೆ ಗುಡ್ಡಗಳನ್ನು ನಾವಿದ್ದಾವೆ, ಒಂದೊಂದು ಗುಡ್ಡಗಳು ಒಂದೊಂದು ರೀತಿ ಒಳಗಡೆ. ಸೊ ಈ ಲಡಾಖ್ ಒಳಗಡೆ ಅವ್ರು ಏನಾದರೂ ದಾಳಿ ಮಾಡೋಕ್ಕೆ ಹೋದರೆ ಇಂಡಿಯಾ ವಿಲ್ ಹ್ಯಾವ್ ಅ ಪವರ್, ಇಂಡಿಯಾ ವಿಲ್ ಹ್ಯಾವ್ ಅ ಸುಪೀರಿಯರ್ ಹ್ಯಾಂಡ್ ವೆನ್ ಕಂಪೇರ್ಡ್ ಟು ದ ಚೈನಾ. ಸೊ ಹಾಗಾಗಿ ಇಷ್ಟೆಲ್ಲ ವಿಚಾರ ಮಾಡ್ಕೊಂಡು ಹೋದಾಗ ಝಿ ಜಿನ್ಪಿಂಗ್ ತನ್ನ ಕಾಲನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ದೇಶದೊಳಗಡೆ ಈಸ್ ಟ್ರೈಂಗ್ ಟು ಅಟ್ಯಾಕ್ ಇಂಡಿಯಾ. ಅಫ್ಕೋರ್ಸ್ ಅಟ್ಯಾಕ್ ಮಾಡಲ್ಲ, ಐ ಆಮ್ ಶೋರ್. ಅಕಸ್ಮಾತ್ ಅಟ್ಯಾಕ್ ಮಾಡಿದ್ರು ಕೂಡ ಈಸ್ ಗೋಯಿಂಗ್ ಟು ಫೇಸ್ ದ ಪ್ರಾಬ್ಲಮ್. ಸೊ ಇಷ್ಟೆಲ್ಲ ವಿಚಾರ ಮಾಡ್ಕೊಂಡು ಹೋದಾಗ ಆ್ಯಂಡ್ ಹೋಲ್ ವರ್ಲ್ಡ್ ಈಸ್ ಡ್ರಿಫ್ಟಿಂಗ್ ಟುವರ್ಡ್ಸ್ ಇಂಡಿಯಾ ಆ್ಯಂಡ್ ಚೈನಾ ಈಸ್ ಬೀಯಿಂಗ್ ಎಕ್ಸೆಂಪ್ಟೆಡ್. ಇವತ್ತಿಗೂ ಕೂಡ ಪಾಕಿಸ್ತಾನ ಒಂದು ಮಾತು ಹೇಳ್ತಾ ಇಲ್ಲ, ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಚೈನಾ ಅಂತ, ಬಿಕಾಸ್ ದೇ ಆಲ್ಸೋ ವಾಂಟ್ ಮನಿ ಫ್ರಮ್ ಅಮೇರಿಕಾ. ಸೊ ಇಷ್ಟೆಲ್ಲ ನೋಡ್ಕೊಂಡು ಹೋದಾಗಲೂ ಕೂಡ ಇಂಡಿಯಾ ಹ್ಯಾಸ್ ಅ ಅಪ್ಪರ್ ಹ್ಯಾಂಡ್ ವೆನ್ ಕಂಪೇರ್ಡ್ ಟು ಚೈನಾ. ಇಂಡಿಯಾ ಹ್ಯಾಸ್ ವೆರಿ ಗುಡ್ ಲೀಡರ್ಶಿಪ್. ಇಂಡಿಯನ್ ಪೀಪಲ್ ಆರ್ ವೆರಿ ಸಪೋರ್ಟಿವ್ ಟು ದ ಗವರ್ನಮೆಂಟ್. ಈ ನಾವೇನು ಮಾಡ್ತಾ ಇದ್ದೀವಲ್ಲ, ಬ್ಯಾನ್ ಚೈನಾ ಅಂತ, ಚೈನೀಸ್ ಗೂಡ್ಸನ್ನು ಬ್ಯಾನ್ ಮಾಡೋದು, ಇದನ್ನೇನಾದರೂ ನಾವು ಒಂದು ಪ್ಲ್ಯಾಂಡಾಗಿ ಮಾಡಿಕೊಂಡು ಒಂದು 5 to 10 years ತನಕ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದರೆ ವಿಥಿನ್ 4 to 5 years ಚೈನಾ ಈಸ್ ಗೋಯಿಂಗ್ ಟು ಕೊಲಾಪ್ಸ್ ಲೈಕ್ ಎನಿಥಿಂಗ್. ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ. ಸೊ ಇಷ್ಟೆಲ್ಲ ವಿಚಾರ ಮಾಡೋದ್ರಿಂದ ಸೊ ಚೈನಾ ಎಲ್ಲ ಏಷ್ಯಾ ಮತ್ತು ಆಸಿಯಾನ್ ನೇಷನ್ಸು ಮತ್ತು ಚೈನಾ ಕಂಪೇರ್ ಮಾಡಿದಾಗ, ಚೈನಾ ಮತ್ತು ಜಪಾನ್ ರಿಲೇಷನ್ಶಿಪ್ಪನ್ನು ಕಂಪೇರ್ ಮಾಡಿದಾಗ, ಚೈನಾ ಇಂಡಿಯಾ ರಿಲೇಷನ್ಶಿಪ್ಪನ್ನು, ಪಾಕಿಸ್ತಾನ್ ಚೈನಾ ರಿಲೇಷನ್ಶಿಪ್ಪು, ಪಾಕಿಸ್ತಾನ್ ರಷ್ಯಾ ಚೈನಾ ರಿಲೇಷನ್ಶಿಪ್ಸು, ಇಂಡೋ ಚೈನಾ ವಾರ್ ಆಯಿತು ಅಂತ ಏನೇನಾಗ್ಬೋದು, ಇದೆಲ್ಲ ಆ್ಯಂಗಲಿಂದ ನೋಡಿಕೊಂಡ್ರೂ ಕೂಡ ಚೈನಾ ಈಸ್ ಅಂಡರ್ ಸ್ಟ್ರೆಸ್. China has the lower ground when compared to the India. India is in a superiority position right now, strategically, militarily, politically, geopolitically, economically. ಎಲ್ಲ ಆ್ಯಂಗಲಿಂದ ನೋಡಿಕೊಂಡ್ರೂ ಕೂಡ ಇಂಡಿಯಾ ಹ್ಯಾಸ್ ಅ ಅಪ್ಪರ್ ಹ್ಯಾಂಡ್ ವೆನ್ ಕಂಪೇರ್ಡ್ ಟು ದ ಚೈನಾ. ಹಾಗಾಗಿ ಇದು ಚೈನಾಕ್ಕೂ ಕೂಡ ಗೊತ್ತು. ಹಾಗಾಗಿ ದೇ ವಿಲ್ ನೆವರ್ ಟ್ರೈ ಟು ವೇಗ್ ಅ ವಾರ್ ಅಗೇನ್ಸ್ಟ್ ಇಂಡಿಯಾ. ಸೊ ಈ ಪ್ರಾಬ್ಲಮ್ ಏನಿದೆ ಇನ್ನೂ 1-1.5 ತಿಂಗಳು 2 ತಿಂಗಳು ನಡೀತದೆ. ಡೈಲಿ ಡಿಸ್ಕಷನ್ಸ್ ಮಾಡ್ತಾರೆ, ನಮ್ಮವರು ವಾಪಸ್ ತಗೊತಾರೆ ಸೈನ್ಯ, ಅವರು ವಾಪಸ್ ತಗೊತಾರೆ, ಶಾಂತ ಆಗತ್ತೆ. ಅವ್ರಿಗೊಂದು ಸಂದೇಶ ಹೋಗುತ್ತೆ, ನೀನು ದಿಮಾಕ ಮಾಡೋಕ್ಕೆ ಬಂದರೆ ನಾನು ನಿನಗೆ ಎಲ್ಲಿ ಬಾಂಬ್ ಬಿಡಬೇಕು ಅಲ್ಲಿ ಬಾಂಬ್ ಬಿಟ್ಟು ಢಮ್ ಅನ್ನಿಸ್ತೀನಿ ಅಂತ ಅವ್ರಿಗೆ ಸಂದೇಶ ಹೋಗುತ್ತೆ. ಸೊ ಇಷ್ಟೇ ಆಗೋದು, ಇದಕ್ಕಿಂತ ಜಾಸ್ತಿ ಆಗಲಿಕ್ಕಿಲ್ಲ. ಆದ್ರೂ ಕೂಡ ಇಂಡಿಯಾ ವಿಲ್ ವಿನ್, ಡೋಂಟ್ ವರಿ. ಸೊ ಇಷ್ಟ ಆಗ್ತಾ ಇರತಕ್ಕಂಥದ್ದು ಚೈನಾದು, ಇಂಡಿಯಾ ಮತ್ತು ಚೈನಾ ನಡುವೆ ಇರತಕ್ಕಂಥ ಲಡಾಖ್ ಒಳಗಡೆ. ಸೊ ಇನ್ನೂ ಏನಾದರೂ ಕ್ಲಾರಿಫಿಕೇಷನ್ಸ್, ಡೌಟ್ಸು, ಡಿಸ್ಕಷನ್ ಮಾಡೋದಿತ್ತು ಅಂತಂದರೆ ಪ್ಲೀಸ್ ಮೆಸೇಜ್ ಮೀ, ವಿಲ್ ಹ್ಯಾವ್ ಅ ಗುಡ್ ಡಿಸ್ಕಷನ್. ಇನ್ನೇನಾದರೂ ಕ್ಲಾರಿಫಿಕೇಷನ್ಸ್, ಡೌಟ್ ಇತ್ತು ಅಂತ ಕೇಳಬಹುದು. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಮೆಸೇಜ್ ಬಾಕ್ಸ್. ಸೊ ಭಾಳ ದಿನದ ಮೇಲೆ ಬಂದಿರತಕ್ಕಂಥದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಸಾಕಷ್ಟು ಜನ ನೋಡ್ತಾ ಇರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನಡಾಲ್. ಬಾಯ್. ಥ್ಯಾಂಕ್ ಯು. ಜೈ ಹಿಂದ್.